ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಆರೋಗ್ಯ ಕೇಂದ್ರದ ಮಕ್ಕಳ ವೈದ್ಯರನ್ನ ವರ್ಗಾವಣೆ ಮಾಡಿ ಬೇರೆ ತಾಲೂಕಿಗೆ ವರ್ಗಾಯಿಸಲು ರಾಜ್ಯ ಆರೋಗ್ಯ ಸಚಿವರು ನಿರ್ಧಾರ ತೆಗೆದುಕೊಂಡಿದ್ರು. ಈ ನಿರ್ಧಾರವನ್ನು ವಿರೋಧಿಸಿ ಮತ್ತು ವೈದ್ಯರ ವರ್ಗಾವಣೆಯನ್ನ ನಿಲ್ಲಿಸುವಂತೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷ ಶಾಬಾಸ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ದಾವಣಗೆರೆ ಘಟಕವು ಪ್ರತಿಭಟನೆ ನಡೆಸಿತು. ರಾಜ್ಯಾದ್ಯಂತ ನಡೆದ ಪ್ರತಿಭಟನೆಗಳನ್ನು ನೋಡಿ ಬಡ ಮತ್ತು ಕಾರ್ಮಿಕ ದಲಿತ ರೋಗಿಗಳ ಪರವಾಗಿ ವೈದ್ಯರನ್ನ ವರ್ಗಾವಣೆ ಮಾಡುವ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹಿಂತೆಗೆದುಕೊಂಡಿದೆ. ಇದು ಬಡ ಮತ್ತು ಕಾರ್ಮಿಕ ರೋಗಿಗಳಿಗೆ ಒಳ್ಳೆಯ ಸುದ್ದಿಯನ್ನ ತಂದಿದೆ. ಎಲ್ಲಾ ಜನರ ಪರವಾಗಿ ಮತ್ತು ವೆಲ್ಫೇರ್ ಪಕ್ಷದ ಪರವಾಗಿ ರಾಜ್ಯ ಸರ್ಕಾರವು ಆರೋಗ್ಯ ಸಚಿವರು, ಜಿಲ್ಲಾರೋಗ್ಯ ಅಧಿಕಾರಿ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅಂತ ತಿಳಿಸಿದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ನಮಸ್ಕಾರ. ನಾವು ಇಲ್ಲಿ ನಮ್ಮ ವೆಲ್ಫೇರ್ ಪಾರ್ಟಿ ದಾವಣಗೆರೆ ಘಟಕ ಮತ್ತು ಕೆರೆಬಿಳಚಿ ಘಟಕ ವತಿಯಿಂದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಯಿಂದ ಸೇರಿದಿರುವುದು ಉದ್ದೇಶವೆಂದರೆ ನಮ್ಮ ಈ ಚನ್ನಗಿರಿ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇರುವ ಕಾರ್ಯನಿರ್ವಹಿಸುವ ನಮ್ಮ ಪೀಡಿಯಾಟ್ರಿಷಿಯನ್ ಮಕ್ಕಳ ಡಾಕ್ಟರ್ಗೆ ವರ್ಗಾವಣೆ ಮಾಡೋ ಬೇರೆ ತಾಲೂಕಿಗೆ ನೇಮಕ ಮಾಡುವ ತೀರ್ಮಾನ ನಮ್ಮ ರಾಜ್ಯ ಸರ್ಕಾರದಿಂದ ಬಂದಿತ್ತು. ಆ ತೀರ್ಮಾನಕ್ಕೆ ನಾವು ವಿರೋಧಿಸಿ ನಮ್ಮ ಪಾರ್ಟಿ ವತಿಯಿಂದ ಪ್ರತಿಭಟನೆ ಮಾಡಿದ್ವಿ. ನಮ್ಮ ಈ ಪ್ರತಿಭಟನೆ ಮತ್ತು ಜೊತೆಗೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಈ ನಮ್ಮ ಎಲ್ಲ ಪ್ರತಿಭಟನೆಗೆ ಸ್ಪಂದಿಸಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಮಂತ್ರಿ ಸ್ಪಂದಿಸಿ ಈ ತೀರ್ಮಾನವನ್ನು ಹಿಂಪಡೆದಿದ್ದಾರೆ ಮತ್ತು ಈ ತೀರ್ಮಾನವನ್ನು ವರ್ಗಾವಣೆ ಮಾಡುವ ತೀರ್ಮಾನವನ್ನು ರದ್ದುಪಡಿಸಿದ್ದಾರೆ. ಮತ್ತು ಈ ತೀರ್ಮಾನ ನಮ್ಮ 12 ಗ್ರಾಮದ ಬಡ ರೋಗಿಗಳ ಮಕ್ಕಳ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಸಿಕ್ಕಿರುವ ನ್ಯಾಯ. ಇದು ಒಳ್ಳೆಯ ತೀರ್ಮಾನ. ನಾವು ಸಂತೋಷದಿಂದ ನಮ್ಮ ಪರವಾಗಿ, ನಮ್ಮ ವೆಲ್ಫೇರ್ ಪಾರ್ಟಿ ಪರವಾಗಿ, ನಮ್ಮ ಮತ್ತು 12 ಗ್ರಾಮದ ಜನರ ರೋಗಿಗಳ ಪರವಾಗಿ ಮತ್ತು ಎಲ್ಲ ಸಾರ್ವಜನಿಕರ ಪರವಾಗಿ ನಾವು ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ಮತ್ತು ಆರೋಗ್ಯ ಮಂತ್ರಿ ಮತ್ತು DHO ಹೆಲ್ತ್ ಆಫೀಸರ್ ಮತ್ತು ಆರೋಗ್ಯ ಮಂತ್ರಿ ಶ್ರೀ ಗುಂಡೂರಾವ್ ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ. ನಮಸ್ಕಾರ.